ದೇಶದ ಅತ್ಯಂತ ಶ್ರೀಮಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಎರಡನೇ ಸ್ಥಾನದಲ್ಲಿರೋ ಸಿಎಂಗಿಂತ ಡಿಕೆ ಆಸ್ತಿ 482 ಕೋಟಿ ಹೆಚ್ಚು. ದೇಶದಲ್ಲಿದ್ದಾರೆ 4 ಬಿಲಿಯನರ್ ಸಿಎಂಗಳು. 4 ಸಿಎಂಗಳ ಆಸ್ತಿ 100 ಕೋಟಿ ರೂಪಾಯಿಗೂ ಹೆಚ್ಚು. ಬಾಬಾ, ಎಲ್ಲ ಸಿಎಂಗಳಿಗಿಂತ ಡಿಕೆ ಶಿವಕುಮಾರ್ ಅವರೇ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇನ್ನು ನೋಡಿ, ದೇಶದ ಅತ್ಯಂತ ಶ್ರೀಮಂತ ಸಿಎಂ ಡಿಕೆ ಶಿವಕುಮಾರ್ ಅಂತೆ. ಎರಡನೇ ಸ್ಥಾನದಲ್ಲಿರುವಂತಹ ಸಿಎಂಗಿಂತ ಡಿಕೆ ಆಸ್ತಿ 482 ಕೋಟಿಗೂ ಹೆಚ್ಚು. ದೇಶದಲ್ಲಿ ಇರುವಂತದ್ದು 4 ಬಿಲಿಯನರ್ ಸಿಎಂಗಳು. 4 ಸಿಎಂಗಳ ಆಸ್ತಿ 100 ಕೋಟಿಗೂ ಹೆಚ್ಚು ಇರುವಂತದ್ದು. 100 ಕೋಟಿ ರೂಪಾಯಿಗೂ ಅಧಿಕ ಆಸ್ತಿಯನ್ನ ಇರುವಂತದ್ದು. ಎಲ್ಲಾ ಸಿಎಂಗಳಿಗಿಂತ ಡಿಕೆ ಶಿವಕುಮಾರ್ ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ದೇಶದ ಅತ್ಯಂತ ಶ್ರೀಮಂತ ಸಿಎಂ ಡಿಕೆ ಶಿವಕುಮಾರ್ ಅವರು. ಎರಡನೇ ಸ್ಥಾನದಲ್ಲಿರುವಂತಹ ಸಿಎಂಗಿಂತ ಡಿಕೆ ಶಿವಕುಮಾರ್ ಅವರು 482 ಕೋಟಿಗೂ ಹೆಚ್ಚು ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ. ದೇಶದಲ್ಲಿರುವಂತವರು 4 ಬಿಲಿಯನರ್ ಸಿಎಂಗಳು. 4 ಸಿಎಂಗಳ ಆಸ್ತಿ 100 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಗಳಿಕೆಯನ್ನ ಹೊಂದಿದ್ದಾರೆ. ಎಲ್ಲಾ ಸಿಎಂಗಳಿಗಿಂತ ಸಿಎಂ ಡಿಕೆ ಶಿವಕುಮಾರ್ ಅವರೇ ನಂಬರ್ 1 ಸ್ಥಾನದಲ್ಲಿ ಇರುವಂತದ್ದು. ಇನ್ನು ಬಿಲಿಯನರ್ ಸಿಎಂಗಳು ಯಾರ್ಯಾರು ಗಮನಿಸ್ತಾ ಹೋಗೋದಾದ್ರೆ, ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಸಿಎಂ ಆಗಿದ್ದಾರೆ, 1413 ಕೋಟಿ. ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, 931 ಕೋಟಿ ರೂಪಾಯಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ. ಸಿ ಜೋಸೆಫ್ ವಿಜಯ್ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ, ಇವರು ಕೂಡ 648 ಕೋಟಿ ಆಸ್ತಿಯನ್ನ ಮೌಲ್ಯವನ್ನ ಗಳಿಕೆ ಮಾಡಿದ್ದಾರೆ. ಇನ್ನು ಪೇಮಾ ಕುಂಡ್ ಅಂತ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ, 332 ಕೋಟಿ ರೂಪಾಯಿ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮುಂಚೂಣಿಯಲ್ಲಿ ಬರ್ತಾ ಇರುವಂತದ್ದು 1413 ಕೋಟಿ ರೂಪಾಯಿ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, 931 ಕೋಟಿ ರೂಪಾಯಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ. ಇನ್ನು ಒಂದು ಕಡೆ ನಾವು ಗಮನಿಸಿದ್ವಿ, ಶ್ರೀಮಂತರು ಸಿಎಂಗಳಿದ್ರಲ್ಲ, ಈಗ ಬಡ ಸಿಎಂ ಕೂಡ ಇರಲೇಬೇಕಲ್ವಾ ದೇಶದಲ್ಲಿ. ಭಾರತದಲ್ಲಿದ್ದಾರೆ ಬಡ ಮುಖ್ಯಮಂತ್ರಿಗಳು. ಒಬ್ಬ ಮುಖ್ಯಮಂತ್ರಿ ಆಸ್ತಿ 1 ಕೋಟಿನೂ ಕೂಡ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಆಸ್ತಿ 1 ಕೋಟಿ ರೂಪಾಯಿ ಕೂಡ ಇಲ್ಲ. ಶ್ರೀಮಂತ ಸಿಎಂಗಳಲ್ಲಿ ಇದ್ದಲ್ಲಿ ಬಡ ಸಿಎಂಗಳು ಕೂಡ ಇರಲೇಬೇಕಲ್ವಾ. ಭಾರತದಲ್ಲಿ ಕೂಡ ಇದ್ದಾರೆ ಬಡ ಮುಖ್ಯಮಂತ್ರಿಗಳು. ಒಬ್ಬ ಮುಖ್ಯಮಂತ್ರಿ ಆಸ್ತಿ 1 ಕೋಟಿನೂ ಕೂಡ ಇಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಹಾಗಿದ್ರೆ ಯಾರ್ಯಾರು ಕಂಡು ಬರ್ತಾರೆ ಈ ಒಂದು ಮಾದರಿಯಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ, ಶ್ರೀಮಂತ ಸಿಎಂಗಳಲ್ಲಿ ಇದ್ದಲ್ಲಿ ಬಡ ಸಿಎಂಗಳು ಕೂಡ ಇರಲೇಬೇಕಲ್ವಾ ಅನ್ನುವಂಥದ್ದು. ಒಬ್ಬ ಮುಖ್ಯಮಂತ್ರಿ ಆಸ್ತಿ 1 ಕೋಟಿನೂ ಇಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. 1 ಕೋಟಿ ರೂಪಾಯಿನೂ ಕೂಡ ಅವ್ರ ಹತ್ರ ಇಲ್ಲ. ಅಂದ್ರೆ ಲಕ್ಷ ಪ್ರಮಾಣದಲ್ಲಿ ಅವರು ಇದ್ದಾರೆ. ಕೋಟಿ ಅಂತೂ ದಾಟಿಲ್ಲ, ಕೋಟಿಯ ಒಳಗಡೆಗೆ ಲಕ್ಷ ಪ್ರಮಾಣದಲ್ಲಿ ಇರುವಂಥದ್ದು. ಆ ಒಂದು ಮುಖ್ಯಮಂತ್ರಿಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಜನ ಇದ್ದೇ ಇದ್ದಾರೆ. ನಾವು ಭಾರತದಲ್ಲಿ ಕೂಡ ಬಡ ಮುಖ್ಯಮಂತ್ರಿಗಳನ್ನ ಕಾಣಬಹುದಾಗಿರುವಂಥದ್ದು. ಇನ್ನು ದೇಶದ ಬಡ ಸಿಎಂಗಳು ಗಮನಿಸ್ತಾ ಹೋಗೋದಾದ್ರೆ, ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಸಿಎಂ, 55 ಲಕ್ಷ ರೂಪಾಯಿ ಆಸ್ತಿ ಮಾತ್ರ ಇವರು ಬಳಿ ಇರುವಂತದ್ದು. ಇನ್ನ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ 85 ಲಕ್ಷ ರೂಪಾಯಿ. ಭಜನ್ ಲಾಲ್ ಶರ್ಮಾ ರಾಜಸ್ಥಾನ ಸಿಎಂ, 1 ಕೋಟಿ ರೂಪಾಯಿ ಇರುವಂತದ್ದು. ₹1 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿರುವಂತದ್ದು ಮಾತ್ರ
ಇನ್ನು ಒಮರ್ ಅಬ್ದುಲ್ಲಾ ಅವರು ಜಮ್ಮು ಕಾಶ್ಮೀರದ ಸಿಎಂ ಆಗಿದ್ದಾರೆ. 55 ಲಕ್ಷ ಆಸ್ತಿಯನ್ನ ಮಾತ್ರ ಇವರು ಗಳಿಕೆಯನ್ನ ಮಾಡಿರುವಂಥದ್ದು. ಗಮನಿಸ್ತಾ ಹೋಗೋದಾದ್ರೆ ಇವರು ಜಮ್ಮು ಕಾಶ್ಮೀರದ ಸಿಎಂ ಆಗಿದ್ದಾರೆ. ಇನ್ನು ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. 85 ಲಕ್ಷ ಆಸ್ತಿಯನ್ನ ಮಾತ್ರ ಇವರು ಹೊಂದಿರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಭಜನ್ ಲಾಲ್ ಶರ್ಮಾ ರಾಜಸ್ಥಾನದ ಸಿಎಂ ಆಗಿದ್ದಾರೆ. 1 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇವರು ಹೊಂದಿರುವಂಥದ್ದು.